Dear students, I welcome you to the video lecture on the topic death of a partner. ಈಗಾಗಲೇ ನೀವು ಅಡ್ಮಿಷನ್, ರಿಟೈರ್ಮೆಂಟ್ ಹಾಗೂ ರಿಟೈರ್ಮೆಂಟ್ ಕಮ್ ಅಡ್ಮಿಷನ್ ಮತ್ತು ಆ ಸಂದರ್ಭದಲ್ಲಿ ಮಾಡಬೇಕಾದಂತಹ ಅಕೌಂಟಿಂಗ್ ಅಡ್ಜಸ್ಟ್ಮೆಂಟ್ಗಳನ್ನು ತಿಳಿದುಕೊಂಡಿದ್ದೀರಿ. ನಾವು in this video, I will explain the accounting adjustment to be made at the time of death of a partner. ಸಾಧಾರಣವಾಗಿ ರಿಟೈರ್ಮೆಂಟಿಗೆ ನಾವು ಹೋಲಿಸಿ ನೋಡಿದರೆ ಕೆಲವೊಂದು ವ್ಯತ್ಯಾಸಗಳು ಉಂಟು, ಅದನ್ನು ನಾವು ತಿಳಿದುಕೊಳ್ಬೇಕು. ಒಂದು ವಿಷಯ ಏನಂದರೆ ದ ನಂಬರ್ ಆಫ್ ಪಾರ್ಟ್ನರ್ಸ್ ವಿಲ್ ರೆಡ್ಯೂಸ್ ಬೋತ್ ಇನ್ ದ ಕೇಸ್ ಆಫ್ ರಿಟೈರ್ಮೆಂಟ್ ಆ್ಯಂಡ್ ಡೆತ್. ರಿಟೈರ್ಮೆಂಟಲ್ಲೂ ಒಬ್ಬ ರಿಟೈರ್ ಆಗುವಾಗ ನಂಬರ್ ಆಫ್ ಪಾರ್ಟ್ನರ್ಸ್ ವಿಲ್ ರೆಡ್ಯೂಸ್ ಆ್ಯಂಡ್ ಈವನ್ ಇನ್ ದ ಕೇಸ್ ಆಫ್ ಅ ಡೆತ್ ಆಲ್ಸೋ ದ ನಂಬರ್ ಆಫ್ ಪಾರ್ಟ್ನರ್ಸ್ ವಿಲ್ ರೆಡ್ಯೂಸ್. ಸೊ ರಿಟೈರ್ಮೆಂಟಲ್ಲೂ ಅವನಿಗೆ ಎಷ್ಟು ಹಣ ನಾವು ಕೊಡಬೇಕು ಅದನ್ನು ಲೆಕ್ಕ ಹಾಕಿ ವಿ ಹ್ಯಾವ್ ಟು ಪೇ ದ್ಯಾಟ್ ಅಮೌಂಟ್. ಈವನ್ ಇನ್ ದ ಕೇಸ್ ಆಫ್ ಅ ಡೆತ್, ಅಲ್ಲಿ ಡಿಸೀಸ್ಡ್ ಪಾರ್ಟ್ನರ್ ಅಂತ ಇರ್ತಾನೆ, ಯಾರ ಡೆತ್ ಆಗ್ತದೆ ಅವನನ್ನು ಡಿಸೀಸ್ಡ್ ಪಾರ್ಟ್ನರ್ ಅಂತ ಹೇಳ್ತೇವೆ. ಸೊ ಅವನಿಗೆ ಒಟ್ಟು ಎಷ್ಟು ಹಣ ಕೊಡಬೇಕು ಅನ್ನೋದನ್ನು ಲೆಕ್ಕ ಹಾಕಿ ವಿ ಹ್ಯಾವ್ ಟು ಪೇ ದ್ಯಾಟ್ ಅಮೌಂಟ್ ಕೊಡಬೇಕು, ಆದರೆ ಅವನಿಗೆಲ್ಲ ಅವನಿರೋದಿಲ್ಲ. ಸೊ ವಿ ಹ್ಯಾವ್ ಟು ಪೇ ದಿಸ್ ಅಮೌಂಟ್ ಟು ದ ಎಕ್ಸಿಕ್ಯೂಟರ್. So how do we make the accounting adjustment? I will explain that in this problem. We have here three partners. First, Usha, Nisha and Disha. They are in partnership sharing profits equally, okay? So Disha died. You have to note it is Disha. So Disha died on 31st March. This date is also important. The balance sheet of the firm was on it was prepared on 31st December 2011. ಅಂದರೆ ಆ ಕ್ಯಾಲೆಂಡರ್ ಇಯರ್ ಎಲ್ಲಿ ಕೊನೆಗೊಳ್ತದೆ ಆ ದಿನ ಅವರು ಬುಕ್ಸ್ ಆಫ್ ಅಕೌಂಟ್ಸ್ ಎಲ್ಲ ಬ್ಯಾಲೆನ್ಸ್ ಮಾಡಿ ನಂತರ ಫೈನಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತಾರೆ, ಬ್ಯಾಲೆನ್ಸ್ ಶೀಟ್ ಎಲ್ಲ ಮಾಡ್ತಾರೆ. ಸೊ ಆ ಡಿಸೆಂಬರ್ನ ನಂತರ ನೋಡಿ 2012 ಈ ಇಯರ್ ತಗೊಳ್ಳುವಾಗ ಶಿ ವಾಸ್ ದೇರ್ ಫಾರ್ 3 months. 3 ತಿಂಗಳ ಟೈಮ್ ಅವಳು ಬಿಸ್ನೆಸ್ಸಲ್ಲಿ ಇದ್ಲು. ಓಕೆ, ಶಿ ವಾಸ್ ದೇರ್. ಸೊ ಡೆತ್ ಇಸ್ ಆನ್ 31st March. So from the last balance sheet you have to count the number of months. ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು, ಆವಾಗ 3 months ಅಂತ ಗೊತ್ತಾಗ್ತದೆ. This is required for calculation purpose, 3 months. Now they have given you some of the assets and liabilities and there are certain adjustment to be made in the books of accounts. Specifically we have to do the revaluation. ಇದನ್ನು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗ್ತದೆ. ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಆರ್ ವ್ಯಾಲ್ಯೂಡ್ ಅಟ್ 7,500, ಫ್ರೀ ಹೋಲ್ಡ್ ಪ್ರಾಪರ್ಟಿ 57,000, ಡೆಟರ್ಸ್ ವರ್ ಆಲ್ ಗುಡ್, ಸ್ಟಾಕ್ ವಾಸ್ ವ್ಯಾಲ್ಯೂಡ್ ಅಟ್ 25,000. A liability for workman compensation for 3,000 was to be provided for. Goodwill was to be valued at 1 year's purchase of average profits of the last 5 years. Okay. ಸೊ ಇಲ್ಲಿ ಅವ್ರು ನಿಮಗೆ ಗುಡ್ ವಿಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಕೊಟ್ಟಿದ್ದಾರೆ. ದಿಶಾಸ್ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್, ಅವಳ ಡೆತ್ ಆಗುವ ತನಕ ಅವಳ ಶೇರ್ ಆಫ್ ಪ್ರಾಫಿಟ್ ನಾವು ಕಂಡು ಹಿಡಿದು, ಅಂದರೆ ಆ 3 ತಿಂಗಳ ಅವಧಿಗೆ ಅವಳ ಶೇರ್ ಆಫ್ ಪ್ರಾಫಿಟ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಬಟ್ ಹೌ ಡು ವಿ ಕ್ಯಾಲ್ಕುಲೇಟ್ ಇಟ್? ಹೌ ಡು ವಿ ಕ್ಯಾಲ್ಕುಲೇಟ್ ದಿಸ್? ಇಟ್ ವಾಸ್ ಟು ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ದ ಲಾಸ್ಟ್ ಇಯರ್ಸ್ ಪ್ರಾಫಿಟ್. ಈ ಹಿಂದಿನ ವರ್ಷದ ಪ್ರಾಫಿಟನ್ನು ಆಧಾರವಾಗಿ ತೆಗೆದುಕೊಂಡು ಈ ವರ್ಷದನ್ನು ಎಸ್ಟಿಮೇಷನ್ ಮಾಡಬೇಕಾಗಿದೆ. ಸೊ ದೇ ಹ್ಯಾವ್ ಗಿವನ್ ಯು ಲಾಸ್ಟ್ 5 years profit which is required for calculation. You are asked to prepare the account for presentation to the executors of Disha. Now first we have to prepare the revaluation account. ನಿಮ್ಮ ರಿಟೈರ್ಮೆಂಟ್ ಮತ್ತು ಅಡ್ಮಿಷನಲ್ಲಿ ಹೇಗೆ ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀರೋ ಅದೇ ರೀತಿಯಲ್ಲಿ ಈ ಪ್ರಾಬ್ಲಮಲ್ಲೂ ಡೆತ್, in the case of a death also you need to prepare the revaluation account. This is the revaluation account. So we will take the adjustment. ಎಲ್ಲ ಅಡ್ಜಸ್ಟ್ಮೆಂಟನ್ನು ಅರ್ಥ ಮಾಡಿಕೊಂಡು ನಾವೀಗ ನೋಡಬೇಕಾಗಿದೆ. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಈಸ್ ವಿ ಹ್ಯಾವ್ ಫ್ರೀ ಹೋಲ್ಡ್ ಪ್ರಾಪರ್ಟಿ ವಾಸ್ ವರ್ತ್ ₹57,000. ಸೊ ವಾಟ್ ವಾಸ್ ದ ಓಲ್ಡ್ ವ್ಯಾಲ್ಯೂ? 30,000 ಅಂತ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಇನ್ಕ್ರೀಸ್ ಉಂಟು. ಓಕೆ, ದಟ್ ಈಸ್ ದೆರ್ ಈಸ್ ಇನ್ಕ್ರೀಸ್ ಆಫ್ 27,000. ಸೊ ಯು ನೋ ದ್ಯಾಟ್ ಅಸೆಟ್ ವ್ಯಾಲ್ಯೂ ಹೆಚ್ಚಾದರೆ, ಇನ್ಕ್ರೀಸ್ ಆದರೆ ದೆರ್ ಈಸ್ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್. ಅದೇ ಅಸೆಟ್ ಕಡಿಮೆ ಆದರೆ ಲಾಸ್ ಆನ್ ರಿವ್ಯಾಲ್ಯೂಯೇಷನ್. ಲಯಬಿಲಿಟಿ ವಿಷಯಕ್ಕೆ ಬರುವಾಗ ಲಯಬಿಲಿಟಿ ಹೆಚ್ಚಾದರೆ ಅದು ಲಾಸ್, ಲಯಬಿಲಿಟಿ ಕಡಿಮೆ ಆದರೆ ದಟ್ ಈಸ್ profit. Okay, so applying that rule,
57,000 minus 30,000, there is increase in the asset value. So we have to take it in the revaluation account on the credit side because it is profit on revaluation. ಅದೇ ರೀತಿ ನಿಮಗೆ ಇನ್ನೂ ಕೆಲವು ಅಸೆಟನ್ನು ರಿವ್ಯಾಲ್ಯೂ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಸ್ಟಾಕ್ ವಾಸ್ ವ್ಯಾಲ್ಯೂಡ್ ಅಟ್ ₹25,000. ಓಕೆ, ವಾಟ್ ವಾಸ್ ದ ಓಲ್ಡ್ ವ್ಯಾಲ್ಯೂ? ಸ್ಟಾಕ್ 28,000 ಇತ್ತು, ಅಲ್ಲಿಂದ ಅದು 25,000ಗೆ ದೆರ್ ಇಸ್ ಅ ಡಿಕ್ರೀಸ್, ಕಡಿಮೆ ಆಯಿತು. ಸೊ 3,000 ಈಸ್ ದ ಡಿಫ್ರೆನ್ಸ್. ದಟ್ ಈಸ್ ದೆರ್ ಇಸ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಸೊ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಆಗ್ತದೆ. ಎಸೆಟ್ ವ್ಯಾಲ್ಯೂ ಯಾವತ್ತು ಕಡಿಮೆ ಆದರೆ ದಟ್ ಈಸ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್. ಯು ನೀಡ್ ಟು ಡೆಬಿಟ್ ದಿಸ್ ಟು ಯೋರ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಆ್ಯಕ್ಚುಯಲ್ ಲಾಸ್ ಎಷ್ಟು ಅಂತ ನಾವು ಕಂಡು ಹಿಡಿದು ಅದನ್ನು ಡೆಬಿಟ್ ಮಾಡ್ತೇವೆ. Now next we have one sentence in the problem. Debtors were all good. ಓಕೆ, ಈಗ ಬ್ಯಾಲೆನ್ಸ್ ಶೀಟಲ್ಲಿ ಡೆಟರ್ಸ್ 18,000 ಉಂಟು. ಇಂತಹ ಸೆಂಟೆನ್ಸ್ ಕೊಟ್ಟರೆ ಏನು ಮಾಡಬೇಕು? ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಡೆಟರ್ ಈಸ್ ದ ಅಸೆಟ್. ಫಾರ್ ಅಸ್ ಇಟ್ ಈಸ್ ಅನ್ ಅಸೆಟ್. ಅ ಫರ್ಮಿಗೆ ಅದು ಅಸೆಟ್. ಸಿ, ಡೆಟರ್ ಅಂದರೆ ಸಂಬಡಿ ಓಸ್ ಯು ದ್ಯಾಟ್ ಅಮೌಂಟ್. ಯಾರೋ ನಿಮಗೆ ಅಷ್ಟು ಹಣ ಕೊಡಲಿಕ್ಕೆ ಬಾಕಿ ಉಂಟು ಅಂತ. ಸೊ ಅವರಿಂದ ಹಣವನ್ನು ರಿಕವರಿ ಮಾಡುವಂತಹ ಹಕ್ಕು ಬರ್ತದೆ. ಯು ಕ್ಯಾನ್ ರಿಕವರ್ ದ ಅಮೌಂಟ್ ಫ್ರಮ್ ದೆಮ್. ಸೊ ಇಟ್ ಈಸ್ ಅನ್ ಅಸೆಟ್. ಓಕೆ, ಆ ಹಣವನ್ನು ಪಡೆಯುವಂತಹ ಹಕ್ಕು ಬರ್ತದೆ. ಸೊ ಇಟ್ ಈಸ್ ಅನ್ ಅಸೆಟ್. ನೌ ಸಮ್ಟೈಮ್ಸ್ ಇಫ್ ಯು ಆರ್ ನಾಟ್ ವೆರಿ ಶ್ಯೂರ್ ಆಫ್ ಗೆಟಿಂಗ್ ಬ್ಯಾಕ್ ದ ಅಮೌಂಟ್, ಅಂದರೆ ಅವರು ಹಣ ಕೊಡ್ತಾರಾ ಇಲ್ವೋ ಎನ್ನುವ ಒಂದು ಸಂಶಯ ಬಂದಾಗ ಇಂತಹ ರಿಸರ್ವ್ ಕ್ರಿಯೇಟ್ ಮಾಡ್ತಾರೆ. RBD ಅಥವಾ PBD, ಪ್ರೊವಿಷನ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ ಅಂತ ಹೇಳ್ತೇವೆ. ಅಂದರೆ ವೆನ್ ಯು ಆರ್ ನಾಟ್ ವೆರಿ ಶ್ಯೂರ್ ಆಫ್ ಗೆಟಿಂಗ್ ಬ್ಯಾಕ್ ದ ಅಮೌಂಟ್, ಯು ಕ್ರಿಯೇಟ್ ದಿಸ್ ಪ್ರೊವಿಷನ್. ನೌ ಇಟ್ ಈಸ್ ಸೆಡ್ ದ್ಯಾಟ್ ದೆ ವರ್ ಆಲ್ ಗುಡ್, ಅಂದರೆ ಅಂತಹ ಸಂಶಯ ಇಲ್ಲ. ಓಕೆ, ಅವರು ಪೇಮೆಂಟ್ ಮಾಡ್ತಾರೆ ಅಂತ ನೀವು ಹೇಳ್ಬೋದು. ಸೊ ಇಫ್ ಯು ಆರ್ ವೆರಿ ಮಚ್ ಶೂರ್ ಅಬೌಟ್ ಇಟ್ ದಟ್ ಯು ವಿಲ್ ಬಿ ಏಬಲ್ ಟು ರಿಕವರ್ ಇಟ್, ಅದು ನಿಮಗೆ ರಿಕವರಿ ಮಾಡಲಿಕ್ಕೆ ಸಾಧ್ಯ ಉಂಟು ಎನ್ನುವುದು ನಿಮಗೆ ಗೊತ್ತಿದ್ದಾಗ ಈ RBDಯ ಅಗತ್ಯ ಇರೋದಿಲ್ಲ. ಯು ಡು ನಾಟ್ ನೀಡ್ ದಿಸ್ RBD. ಸೊ ವಾಟ್ ಎವರ್ ದ RBD ದಟ್ ವಾಸ್ ಕ್ರಿಯೇಟೆಡ್, ಯು ನೀಡ್ ಟು ರೈಟ್ ಇಟ್ ಆಫ್. ಅದು ಬೇಡ ಇನ್ನು ಮುಂದೆ. ಸೊ ಹೌ ಡು ವಿ ಡೂ ದ್ಯಾಟ್? ಸಿ, ಅಂಡರ್ಸ್ಟ್ಯಾಂಡ್ ದ್ಯಾಟ್ ಹೊಸ ಪ್ರೊವಿಷನ್ ಕ್ರಿಯೇಟ್ ಮಾಡುವಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇದು ಡೆಬಿಟ್ ಸೈಡಲ್ಲೇ ಮಾಡ್ತೇವೆ ಯಾವತ್ತು. ಯಾವುದಾದ್ರೂ ಒಂದು ಹೊಸ ಪ್ರೊವಿಷನ್ ಕ್ರಿಯೇಟ್ ಮಾಡುವಾಗ ಯು ನೀಡ್ ಟು ಡೆಬಿಟ್ ಇಟ್. ನೌ ದ್ಯಾಟ್ ಯು ಡು ನಾಟ್ ನೀಡ್, ಇರುವಂತಹ RBD ಬೇಡ, ಓಕೆ, ಅಥವಾ ಪ್ರೊವಿಷನ್ ಕಡಿಮೆ ಮಾಡಬೇಕು ಅಂತ ಆಗಿದ್ರೆ ಯು ನೀಡ್ ಟು ಕ್ರೆಡಿಟ್ ಇಟ್. ಓಕೆ, ಅದನ್ನೇ ನಾವು ಕ್ರೆಡಿಟ್ ಮಾಡ್ತೇವೆ. ಸೊ 1,800 ಈಗ ಇರುವಂತಹ RBD ಅಗತ್ಯ ಇಲ್ಲ. So what we have to do? See, in the revaluation account, I have taken it on the credit side because you do not need it. Next one, we have next item. Investments are valued at ₹7,500 and were taken over by Usha. See, if you compare it with the value that is there in your balance sheet, investments ಅಲ್ಲಿ 8,000 ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕೆಳಗೆ 7,500, ಅಂದರೆ ಅಲ್ಲಿ 500 ಲಾಸ್ ಉಂಟು. ಓಕೆ, ಆದರೆ ಹೆಚ್ಚಾಗಿ ನಾವು ಇಂತಹ ಲಾಸ್ ಬಂದರೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತಗೊಳ್ತೇವೆ. ಅದರ ಒಂದು ವಿಷಯ ನೀವು ಅರ್ಥ ಮಾಡಬೇಕು, ಇಲ್ಲಿ ಇನ್ವೆಸ್ಟ್ಮೆಂಟ್ ಪ್ರೊವಿಷನ್ ಅಂತ ಲಯಬಿಲಿಟಿ ಸೈಡಲ್ಲಿ ಕೊಟ್ಟಿದ್ದಾರೆ 2,100. ನೌ ದ ಕ್ವಶನ್ ಈಸ್ ವೈ ದಿಸ್ ಪ್ರೊವಿಷನ್ ವಾಸ್ ಕ್ರಿಯೇಟೆಡ್. ನಿಮ್ಗೆ ಗೊತ್ತುಂಟು, ಇನ್ವೆಸ್ಟ್ಮೆಂಟ್ ಅಂದರೆ ಬೇರೆ ಬೇರೆ. ಈಗ ಯು ಕ್ಯಾನ್ ಇನ್ವೆಸ್ಟ್ ಇನ್ ಶೇರ್ಸ್ ಆಫ್ ದ ಕಂಪನಿ, ಯು ಕ್ಯಾನ್ ಇನ್ವೆಸ್ಟ್ ಇನ್ ಅದರ್, ಫಾರ್ ಎಕ್ಸಾಂಪಲ್ ದ ಡಿಬೆಂಚರ್ಸ್ ಆಫ್ ದ ಕಂಪನಿ. ಬೇರೆ ಬೇರೆ ಕಡೆಯಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆದರೆ ಆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇದ್ದ ಹಾಗೆ ಇರೋದಿಲ್ಲ, ಅದು ಚೇಂಜ್ ಆಗ್ತದೆ. ದೆರ್ ವಿಲ್ ಬಿ ಫ್ಲಕ್ಚುಯೇಷನ್, ಅಂದರೆ ಕೆಲವು ಸಲ ಅದು ಹೆಚ್ಚಾಗ್ತದೆ, ಕೆಲವು ಸಲ ಕಡಿಮೆ ಆಗ್ತದೆ. ಸೊ ಹೆಚ್ಚಾದರೆ ಒಳ್ಳೆಯದು, ಆದರೆ ಕಡಿಮೆ ಆದರೆ ಲಾಸ್ ಆಗುವ ಸಾಧ್ಯತೆ ಉಂಟು. ಒಂದು 8,000 ಪರ್ಚೇಸ್ ಮಾಡಿದಂತಹ ಇನ್ವೆಸ್ಟ್ಮೆಂಟಿನ ವ್ಯಾಲ್ಯೂ 7,500 ಅಂದರೆ 7,500ಗೆ ಕೆಳಗೆ ಇಳಿದ್ರೆ ದೆರ್ ಇಸ್ ಅ ಲಾಸ್ ಆಫ್ 500, ರೈಟ್? ಸೊ ಅಂತಹ ಲಾಸ್ ಆಗುವ ಚಾನ್ಸಸ್ ಉಂಟು. ಆ ಕಾರಣದಿಂದ ಈ ಪ್ರೊವಿಷನ್ ಮಾಡ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಪ್ರೊವಿಷನ್ ಇಸ್ ಕ್ರಿಯೇಟೆಡ್ ಫಾರ್ ದಿಸ್ ಪರ್ಪಸ್ ಟು ಮೀಟ್ ದ ಲಾಸಸ್. ಓಕೆ, ಇಂತಹ ಲಾಸ್ ಬಂದರೆ ಆ ಒಂದು ಫಂಡ್ ನಮ್ಮಲ್ಲಿ ರೆಡಿ ಇರ್ತದೆ, ಅದರಿಂದ ನಾವು ಅಮೌಂಟ್ ತಗೊಳ್ಬೋದು. ಸೊ
ಈಗ ಇನ್ವೆಸ್ಟ್ಮೆಂಟ್ ಲಾಸ್ ಉಂಟು, ದ್ಯಾಟ್ ವಿಲ್ ಹ್ಯಾವ್ ಟು ಬಿ ಟೇಕನ್ ಫ್ರಮ್ ದಿಸ್ ಅಕೌಂಟ್. ಈ ಅಕೌಂಟಿಗೆ ಅದನ್ನು ಚಾರ್ಜ್ ಮಾಡಬೇಕು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಹಾಕುವಂತಹ ಅಗತ್ಯ ಇಲ್ಲ. ಓಕೆ, ಸೊ ವೆನ್ ಯು ಹ್ಯಾವ್ ಅ ಸೆಪರೇಟ್ ಪ್ರೊವಿಷನ್ ಫಾರ್ ದ್ಯಾಟ್ ಪರ್ಪಸ್, ಡೋಂಟ್ ಟೇಕ್ ಇಟ್ ಇನ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ಯು ಕ್ಯಾನ್ ಟೇಕ್ ಇಟ್ ಫ್ರಮ್ ದಿಸ್ ಅಕೌಂಟ್ ಇಟ್ ಸೆಲ್ಫ್. ಇದೇ ಅಕೌಂಟಿಗೆ ಚಾರ್ಜ್ ಮಾಡಬಹುದು. ಎಷ್ಟು ಹಣ? ಇಟ್ ಈಸ್ 500. ದ ಆಕ್ಚುಯಲ್ ಲಾಸ್ ಇಲ್ಲಿ ನೋಡಿ, 8,000 ಮೈನಸ್ 7,500 ಅಂದರೆ 500 ಲಾಸ್. ಓಕೆ, ಸೊ ದಿಸ್ ಐಟಮ್ ವಿಲ್ ನಾಟ್ ಬಿ ಟೇಕನ್ ಇನ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ಈ ಪ್ರಾಬ್ಲಮ್ ಅಲ್ಲಿ ತಗೊಳ್ಳಿಕ್ಕಿಲ್ಲ. ಆದರೆ ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಇಂತಹ ಇನ್ವೆಸ್ಟ್ಮೆಂಟ್ ಪ್ರೊವಿಷನ್ ಕೊಡ್ಲಿಲ್ಲ ಅಂತ ಆದ್ರೆ ಯು ನೀಡ್ ಟು ಟೇಕ್ ಇಟ್ ಇನ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ನೌ ನೆಕ್ಸ್ಟ್ ಒನ್ ಇಸ್ a liability for workman compensation for rupees 3,000 was to be provided for. ಇದು ಒಂದು ಹೊಸ ಲಯಬಿಲಿಟಿಯನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿದೆ. ಓಕೆ, ಯು ಹ್ಯಾವ್ ಟು ಪ್ರೊವೈಡ್ ಫಾರ್ ಇಟ್. ಸೊ ದರ್ ಇಸ್ ಅ ಲಯಬಿಲಿಟಿ ಫಾರ್ ವರ್ಕ್ಮನ್ ಕಾಂಪನ್ಸೇಷನ್. ಯು ಡು ನಾಟ್ ಹ್ಯಾವ್ ಇಟ್ ಇನ್ ದ ಬ್ಯಾಲೆನ್ಸ್ ಶೀಟ್, ಈಗ ಇಲ್ಲ. ಸೊ ವೆನ್ ಯು ಟೇಕ್ ಅನ್ ಅಡಿಷನಲ್ ಲಯಬಿಲಿಟಿ, ಒಂದು ಹೊಸ ಲಯಬಿಲಿಟಿ ಅಥವಾ ಹೊಸ ಪ್ರೊವಿಷನ್ ಕ್ರಿಯೇಟ್ ಮಾಡುವಾಗ ಆಲ್ವೇಸ್ ಯು ನೀಡ್ ಟು ಡೆಬಿಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಐ ಹ್ಯಾವ್ ಇಟ್ ಹಿಯರ್. The same amount, whatever that is required. You have two liability for workman compensation. Amount is 3,000. So next you have taken all the items. Revaluation ಗೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ಳಬೇಕಾದಂತಹ ಎಲ್ಲ ಐಟಮ್ ಇಲ್ಲಿ ಹಾಕಿದಿರಿ. Now you need to balance this account. Okay, so the final balance on the credit side you have this 28,800 and the difference in this account is 22,800. ಅಂದ್ರೆ ಕ್ರೆಡಿಟ್ ಸೈಡ್ ಹೆಚ್ಚಿತ್ತು, ಅಂದ್ರೆ ಬಂದಂತಹ ಈ 22,800 this is profit on revaluation. When there is profit on revaluation, you know that it has to be distributed to all the partners in their profit sharing ratio. Okay, which is equal in this case 7,600. So each partner will get 7,600. Now next we have to prepare the capital account. ಇಲ್ಲಿ ನೋಡಿ, ನಿಮ್ಮ ಕ್ಯಾಪಿಟಲ್ ಅಕೌಂಟ್, ಟು ಸ್ಟಾರ್ಟ್ ದ ಕ್ಯಾಪಿಟಲ್ ಅಕೌಂಟ್ ಯು ಟೇಕ್ ದ ಓಪನಿಂಗ್ ಬ್ಯಾಲೆನ್ಸ್. ಇಲ್ಲಿ 3 ಪಾರ್ಟ್ನರ್ ಇರ್ತಾರೆ. 3 ಪಾರ್ಟ್ನರ್ನ ಅಕೌಂಟ್ ಅಲ್ಲೂ ಓಪನಿಂಗ್ ಬ್ಯಾಲೆನ್ಸ್, ಕ್ರೆಡಿಟ್ ಬ್ಯಾಲೆನ್ಸ್ ಉಂಟು. ಇಲ್ಲಿ ಒಂದು ವಿಷಯ ಹೇಳ್ತಾ ಇದ್ದೇನೆ, ನಿಮ್ಮ ಲಯಬಿಲಿಟಿ ಸೈಡ್ ಅಲ್ಲಿ ಬಹಳಷ್ಟು ಅಕೌಂಟ್ ಉಂಟು. ಓಕೆ, ಈ ಲೆಡ್ಜರ್ ಅಕೌಂಟ್ಸ್ ಇರ್ತದೆ ಅದಕ್ಕೆ. ಸೊ ಇಲ್ಲಿ ಇರುವಂತಹ ಐಟಮ್ ಅಲ್ಲಿ ಓಕೆ, ಆ ಕನ್ಸರ್ನ್ಡ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಬ್ಯಾಲೆನ್ಸೇ ಇರ್ತದೆ. ಸೊ ಲಯಬಿಲಿಟಿ ಸೈಡ್ ಅಲ್ಲಿ ಇರುವಂತಹ ಎಲ್ಲ ಐಟಮ್ ಅಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇರ್ತದೆ. ಅಸೆಟ್ ಸೈಡ್ ಅಲ್ಲಿ ಯಾವ ಐಟಮ್ಸ್ ತಗೊಂಡ್ರು ಅಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ. ಸೊ ದ ಓಪನಿಂಗ್ ಬ್ಯಾಲೆನ್ಸ್ ಇನ್ ದ ಕ್ಯಾಪಿಟಲ್ಸ್ ಈಸ್ ಕ್ರೆಡಿಟ್ ಬ್ಯಾಲೆನ್ಸ್. ದಿಸ್ ಇಸ್ ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಯು ನೀಡ್ ಟು ಟೇಕ್ ಇಟ್ ಆನ್ ದ ಕ್ರೆಡಿಟ್ ಸೈಡ್. ನಮ್ಮ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ತೇವೆ ನಾವು. ಸೊ ಐ ಹ್ಯಾವ್ ಹಿಯರ್ ಇಟ್ ಆನ್ ದ ಕ್ರೆಡಿಟ್ ಸೈಡ್ 30,000, 25,000, 21,000. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಗ ನಾನು ಮಾಡಿ ತೋರಿಸಿದೆ. ದೆರ್ ಇಸ್ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ವಿಚ್ ಇಸ್ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ದ ಪಾರ್ಟ್ನರ್ಸ್ ಓಕೆ ಈಕ್ವಲಿ. ನೆಕ್ಸ್ಟ್ ಇನ್ ದ ಬ್ಯಾಲೆನ್ಸ್ ಶೀಟ್ ವಿ ಹ್ಯಾವ್ ಜನರಲ್ ರಿಸರ್ವ್. See, go back to the balance sheet and see we have general reserve 6,000. So all the partners will get a share in it. ಎಲ್ಲರೂ ಓಲ್ಡ್ ಪಾರ್ಟ್ನರೇ. ಸೊ ಎಲ್ರಿಗೂ ಇನ್ಕ್ಲೂಡಿಂಗ್ ಡಿಸೀಸ್ಡ್ ಪಾರ್ಟ್ನರಿಗೆ ಎಲ್ರಿಗೂ ನಾವು ಇದನ್ನು ಹಂಚಿ ಹಾಕಬೇಕು. ಪ್ರತಿಯೊಬ್ಬರಿಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಪ್ರತಿಯೊಬ್ಬರಿಗೆ 2,000, 2,000 ಸಿಗ್ತದೆ. ನೆಕ್ಸ್ಟ್ ವಿ ಹ್ಯಾವ್, ಸೊ ಐ ಹ್ಯಾವ್ ಶೋನ್ ಇಟ್ ಹಿಯರ್. ಸಿ, ಇಟ್ ಈಸ್ 2,000. Next, investment provision. Here I want to tell you that, see, we have an investment provision 2,100. How did you create it? ಈ ಹಿಂದೆ ಗಳಿಸಿದಂತಹ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಅಂಶವನ್ನು ಇಟ್ಟು ಇಂತಹ ಒಂದು ಪ್ರೊವಿಷನ್ ನೀವು ಕ್ರಿಯೇಟ್ ಮಾಡಿದ್ದೀರಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್. ಅದು ಪ್ರಾಫಿಟಿನ ಒಂದು ಅಂಶ. ಇವಾಗ ಒಬ್ಬ ಪಾರ್ಟ್ನರ್, ದೆರ್ ಇಸ್ ಅ ಡಿಸೀಸ್ಡ್ ಪಾರ್ಟ್ನರ್. ಓಕೆ, ಈ ಎಲ್ಲ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಅಥವಾ ಇಂತಹ ಪ್ರೊವಿಷನ್ ಮಾಡಿಟ್ಟಿದ್ರೆ ಅವನಿಗೂ ಅದರಲ್ಲಿ ಶೇರ್ ಕೊಡಬೇಕಾಗ್ತದೆ. ಓಕೆ, ಬಿಕಾಸ್ ಇಟ್ ವಾಸ್ ಅಕ್ಯುಮುಲೇಟೆಡ್ ಫ್ರಮ್ ದ ಪಾಸ್ಟ್ ಪ್ರಾಫಿಟ್. ಸೊ ಇನ್ವೆಸ್ಟ್ಮೆಂಟ್ ಪ್ರೊವಿಷನ್ ನೋಡಿ 2,100 ಉಂಟು, ಆದರೆ ಅದರಿಂದ ಈ 500 ಲಾಸನ್ನು ನಾವು ಭರಿಸಬೇಕು. ಸೊ 2,100 ಮೈನಸ್ 500 ಮಾಡಿದರೆ 1,600 ಆ ಅಕೌಂಟಲ್ಲಿ ಉಳಿತದೆ. ಸೊ ಆ 1,600 ಅನ್ನು ಎಲ್ಲ ಪಾರ್ಟ್ನರಿಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ಸೊ
you need to understand that investment provision, now it will become a free reserve. It has to be taken as a free reserve. It has to be distributed to all the partner. So loss on revaluation of investment charge to investment provision, loss ಅದಕ್ಕೆ ಚಾರ್ಜ್ ಮಾಡಿದ್ಮೇಲೆ ಆ ಅಕೌಂಟಲ್ಲಿ ಎಷ್ಟು ಉಳಿತದೆ ಅಂತ ನೋಡಿ. 2100 ಇತ್ತು, 500 ಅದಕ್ಕೆ ಚಾರ್ಜ್ ಮಾಡಿದೆವು. ಸೊ 1600 ಹ್ಯಾಸ್ ರಿಮೈನ್ಡ್. ದಿಸ್ 1600 is distributed to the, yes, to all the partners. Okay, how do we do that? It is to be distributed in the old profit sharing ratio. So 1600 ಅನ್ನು ಡಿವೈಡ್ ಮಾಡುವಾಗ each one of them will get about 533 and 534. So total is 1600. Next, you need to understand another thing, that is you have it here. See in the problem, same investments 7500 ಅಲ್ಲಿ ಅದನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೆ. ನಂತರ ಇಟ್ ಇಸ್ ಟೇಕನ್ ಓವರ್ ಬೈ ಉಷಾ. ಓಕೆ, ಸೊ ಒನ್ ಆಫ್ ದ ಪಾರ್ಟ್ನರ್ ವಿಲ್ ಟೇಕ್ ಓವರ್ ಅ ಪರ್ಟಿಕ್ಯುಲರ್ ಅಸೆಟ್. ಈಗ ಯಾರಾದರೂ ಬಿಸ್ನೆಸ್ಸಿನ ಅಸೆಟ್ ಅದನ್ನು ತೆಗೆದುಕೊಳ್ಬೇಕಾದ್ರೆ ದೇ ಹ್ಯಾವ್ ಟು ಪೇ ದ ಅಮೌಂಟ್. ಓಕೆ, ಅದರ ಎಷ್ಟು ವ್ಯಾಲ್ಯೂಯೇಷನ್ ನಾವು ಇಟ್ಕೊಂಡಿದ್ದೇವೆ 7500. ಹೂ ವಿಲ್ ಹ್ಯಾವ್ ಟು ಗಿವ್ ದಿಸ್? ಉಷಾ ವಿಲ್ ಹ್ಯಾವ್ ಟು ಗಿವ್ ದಿಸ್ ಮನಿ ಅಮೌಂಟ್ ಟು ದ ಫರ್ಮ್. ಅಷ್ಟು ಹಣ ಕೊಟ್ಟು ಅವಳು ಆ ಅಸೆಟ್ ಅನ್ನು ತೆಗೆದುಕೊಳ್ಬಹುದು. ನಾವು ಇನ್ ದ ಕೇಸ್ ಆಫ್ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ಬಿಸ್ನೆಸ್, ಫರ್ಮ್ ಆ್ಯಂಡ್ ಪಾರ್ಟ್ನರ್, ಅವರ ನಡುವಿನ ಟ್ರಾನ್ಸಾಕ್ಷನ್ ನೋಡಿ, ಇದು ಅವಳು ಹಣ ಕೊಡುವುದಿಲ್ಲ, ಬದಲಿಗೆ ಅವಳ ಅಕೌಂಟಿಂದ ಹಣವನ್ನು ತೆಗಿಬಹುದು. ಯು ಕ್ಯಾನ್ ಟೇಕ್ ಇಟ್ ಫ್ರಮ್ ಹರ್ ಅಕೌಂಟ್. ಸೊ ಯು ನೀಡ್ ಟು ಡೆಬಿಟ್ ದಿಸ್ ಟು ಉಷಾಸ್ ಕ್ಯಾಪಿಟಲ್ ಅಕೌಂಟ್. ಸೊ ಅವಳು ಹಣ ಕೊಟ್ಟು ಕ್ಯಾಶ್ ಟ್ರಾನ್ಸಾಕ್ಷನ್ ಬರೋದಿಲ್ಲ, ಯು ಆರ್ ಜಸ್ಟ್ ಟೇಕಿಂಗ್ ಇಟ್ ಫ್ರಮ್ ಹರ್ ಅಕೌಂಟ್. ಓಕೆ, so entry will be Usha's capital account to investments account. Investment taken over by Usha, amount is 7500. Next we have the treatment of goodwill. Okay, it is given that goodwill was to be valued at 1 year's purchase of the average profits of the last 5 years. Okay, and then we have to note this goodwill is already there in the balance sheet. Balance sheet ಅಲ್ಲಿ ಕೊಟ್ಟಿದ್ದಾರೆ, which is 13,500. You have the goodwill in the balance sheet. Okay, so goodwill is 13,500. First, ಇಂತಹ ಓಲ್ಡ್ ವ್ಯಾಲ್ಯೂ ಇದ್ದಿದ್ರೆ we have to write it off, ತೆಗೆದು ಹಾಕಬೇಕು. ಆನಂತರ ಹೊಸ ವ್ಯಾಲ್ಯೂ ಗುಡ್ವಿಲ್ ತಗೊಳ್ಬೇಕು. ಸೊ ಫಸ್ಟ್ ಐ ವಿಲ್ ಶೋ ಯು ದ ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಹಿಯರ್. ಆ ಹೊಸ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಈ ಹಿಂದಿನ 5 ವರ್ಷದ ಪ್ರಾಫಿಟ್ ತಗೊಂಡು ಆವ್ರೇಜ್ ಪ್ರಾಫಿಟ್ ಎಷ್ಟು ಅಂತ ಕಂಡುಹಿಡಿತೇವೆ, ವಿಚ್ ಕಮ್ಸ್ ಟು ಅಬೌಟ್ 10,800. 5 ವರ್ಷ ಆಗದ ಕಾರಣ 5 ಇಂದ ಡಿವೈಡ್ ಮಾಡ್ತೇವೆ. ಸೊ ವಿ ಹ್ಯಾವ್ ಓನ್ಲಿ ಪ್ರಾಫಿಟ್ ಹಿಯರ್, ಸೊ ಆಲ್ ದಿಸ್ ವಿಲ್ ಬಿ ಆಡೆಡ್ and then divided by 5, you will get 10,800. So this is the value of the goodwill. Okay, 10,800. What is to be taken? Okay, first you need to write off what you have. ಈ ಹಿಂದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತಹ 13,500 ಅನ್ನು ನಾವು ರೈಟ್ ಆಫ್ ಮಾಡ್ತಾ ಇದ್ದೇವೆ. ಹೌ ಡು ವಿ ಡೂ ದಟ್? ಸಿ, ಒನ್ ಥಿಂಗ್ ದ್ಯಾಟ್ ಯು ನೀಡ್ ಟು ನೋಟ್, ಸಿ ಗುಡ್ವಿಲ್ ಅಸೆಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಅಸೆಟ್ ಸೈಡಲ್ಲಿರುವಂತಹ ಎಲ್ಲ ಐಟಮಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ. ಇಫ್ ಯು ಡು ನಾಟ್ ವಾಂಟ್ ಅದನ್ನು ರೈಟ್ ಆಫ್ ಮಾಡಬೇಕಾದ್ರೆ ಆ ಗುಡ್ವಿಲ್ ಅಕೌಂಟನ್ನು ನೀವು ಕ್ರೆಡಿಟ್ ಮಾಡಬೇಕು. ಓಕೆ, ದೆನ್ ಇಟ್ ವಿಲ್ ನಾಟ್ ಬಿ ದೇರ್ ಇನ್ ಯೋರ್ ಬುಕ್ಸ್ ಅಲ್ಲಿ ಇರುವುದಿಲ್ಲ. ಸೊ ಈ ಗುಡ್ವಿಲ್ 13,500 ಅನ್ನು ನಾವು ಕ್ರೆಡಿಟ್ ಮಾಡಬೇಕು. ಆಲ್ರೆಡಿ ಅದರಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ. If you do not want, you need to credit it. Okay, and then so in this entry, see, I have credited goodwill account because I want to write it off. So I have credited goodwill account. When you credit something, you need to debit aspect also. Ili debit aspect ಬೇಕಾಗ್ತದೆ. That is, all the partners' capital account has to be debited. Usha's capital account, Nisha's capital account, Disha's capital account. ಈ ಮೂವರ ಕ್ಯಾಪಿಟಲ್ ಅಕೌಂಟ್ ಅನ್ನು ನಾವು ಡೆಬಿಟ್ ಮಾಡ್ತೇವೆ. ಅಂಡ್ this is actually 13,500 will be divided, okay, will be distributed to all the partner equally because their old profit sharing ratio was equal. ಆನಂತರ ನೋಡಿ, ಈಗ ಹೊಸ ವ್ಯಾಲ್ಯೂ ನಾವು ತಗೊಳ್ಬೇಕು. ಇಲ್ಲಿ ನಿಮಗೆ 10,800 ಸಿಕ್ಕಿದೆ, ರೈಟ್? ಇದರಲ್ಲಿ ನಾವು
ಟೋಟಲ್ ವ್ಯಾಲ್ಯೂ ಆಫ್ ದ ಗುಡ್ ವಿಲ್, ಅದು ಇಡೀ ಫರ್ಮ್ ಇದು ವ್ಯಾಲ್ಯೂ. ಇದರಲ್ಲಿ ನಾವೀಗ ಒಬ್ಳು ಡಿಸೀಸ್ಡ್ ಪಾರ್ಟ್ನರ್, ಸೊ ಅವಳಿಗೆ ಕೊಡೋದು ಎಷ್ಟು ಅಂತ ಕಂಡು ಹಿಡಬೇಕಾಗ್ತದೆ. ಸೊ ಯು ನೀಡ್ ಟು ಟೇಕ್ ಓನ್ಲಿ ದಿಶಾಸ್ ಶೇರ್. ಓಕೆ, ಸೊ ದಿಶಾಸ್ ಶೇರ್ ಇನ್ ದ ಗುಡ್ ವಿಲ್, ಇಟ್ ಇಸ್ ಡನ್ ಬೈ ಟೇಕಿಂಗ್ Disha's share is equal to 10,800. Her share is 1 by 3. Okay, 1 by 3, which comes to about 3,600. 3,600. So this is Disha's share. Now, how do we ರೈಟ್ ದ ಎಂಟ್ರಿ? ಇಲ್ಲಿ ನಾನು ಎಂಟ್ರಿ ನಿಮ್ಮ ರಿಟೈರ್ಮೆಂಟಲ್ಲಿ ಹೇಗೆ ಉಂಟು ಅದೇ ರೀತಿಯ ಎಂಟ್ರಿ ಉಂಟು ನೋಡಿ. ಸೊ ವಿ ಹ್ಯಾವ್ ಉಷಾಸ್ ಕ್ಯಾಪಿಟಲ್ ಅಕೌಂಟ್, ನಿಶಾಸ್ ಕ್ಯಾಪಿಟಲ್ ಅಕೌಂಟ್. ಅಂದರೆ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹ್ಯಾಸ್ ಟು ಬಿ ಡೆಬಿಟೆಡ್ ಆ್ಯಂಡ್ ದಿಶಾಸ್ ಕ್ಯಾಪಿಟಲ್ ಅಕೌಂಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್. ಸೊ ಯಾರು ಡಿಸೀಸ್ಡ್ ಪಾರ್ಟ್ನರ್ ಇರ್ತಾರೆ ಅವರಿಗೆ ಶೇರ್ ಕೊಡಬೇಕಾಗ್ತದೆ. ದೇ ಹ್ಯಾವ್ ಟು ಗೆಟ್ ದ ಬೆನಿಫಿಟ್. ಸೊ ಹರ್ ಅಕೌಂಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್ ಆ್ಯಂಡ್ ಹೂ ವಿಲ್ ಹ್ಯಾವ್ ಟು ಗಿವ್ ದಿಸ್ ಬೆನಿಫಿಟ್? ಯಾರು ಕೊಡಬೇಕು? ಇಟ್ ಈಸ್ ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್. ಸೊ ಇಬ್ರು ಪಾರ್ಟ್ನರ್, ಕಂಟಿನ್ಯೂಯಿಂಗ್ ಪಾರ್ಟ್ನರ್, ರಿಮೈನಿಂಗ್ ಪಾರ್ಟ್ನರ್ ಇದು ಅಕೌಂಟನ್ನು ಡೆಬಿಟ್ ಮಾಡಬೇಕು. ಓಕೆ, ಸೊ 3,600 ಅವಳ ಶೇರ್, ಇಬ್ರು ಪಾರ್ಟ್ನರ್ನ ಒಳಗೆ ಇದನ್ನು ನಾವು ಗೇನ್ ರೇಷೋದಲ್ಲಿ ಹಂಚಿ ಹಾಕಬೇಕಾಗ್ತದೆ. ಗೇನ್ ರೇಷೋ ಇನ್ ದಿಸ್ ಕೇಸ್ ಇಸ್ ಈಕ್ವಲ್ 1,800, 1,800. ಸೊ ಹೌ ಡು ವಿ ರೈಟ್ ದ ಜರ್ನಲ್ ಅಂಡ್ ಡೂ ದ ಪೋಸ್ಟಿಂಗ್ ಟು ದ ಕ್ಯಾಪಿಟಲ್ ಅಕೌಂಟ್? ಇಲ್ಲಿ ನೋಡಿ, 3 ಕ್ಯಾಪಿಟಲ್ ಅಕೌಂಟನ್ನು ಡೆಬಿಟ್ ಮಾಡಿದ್ದೇವೆ. ಸೊ ಎಂಟ್ರಿ ವಿಲ್ ಬಿ ಆನ್ ರೆಕಾರ್ಡೆಡ್ ಆನ್ ದ ಡೆಬಿಟ್ ಸೈಡ್ ಆಫ್ ದ ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ಎಂಟ್ರಿ ಹೇಳ್ತಾ ಇದ್ದೇನೆ. ಸೊ ವಿ ಹ್ಯಾವ್ ಇಟ್ ಆನ್ ದ ಡೆಬಿಟ್ ಸೈಡ್ ಆಫ್ ದ ಕ್ಯಾಪಿಟಲ್ ಅಕೌಂಟ್. Okay, the entry will be to goodwill account. Okay, each one of them will get 4,500. Next, we have entry Usha's capital account debit, Nisha's capital account to be debited, to Disha's. ಸೊ ಆ ಎಂಟ್ರಿಯನ್ನು ಪೋಸ್ಟಿಂಗ್ ಮಾಡುವಾಗ ಉಷಾ ಮತ್ತು ನಿಶಾ ಕ್ಯಾಪಿಟಲ್ ಅಕೌಂಟನ್ನು ಡೆಬಿಟ್ ಮಾಡಿದ್ದೇವೆ. ಸೊ ಡೆಬಿಟ್ ಸೈಡಲ್ಲಿ ಎಂಟ್ರಿ ಬರ್ತದೆ ನೋಡಿ, ಈ ರೀತಿ ಬರ್ತದೆ. ಉಷಾ ಆ್ಯಂಡ್ ನಿಶಾಸ್ ಕ್ಯಾಪಿಟಲ್ ಅಕೌಂಟ್ ಇಸ್ ಡೆಬಿಟೆಡ್. ಓಕೆ, ಟು ದಿಶಾಸ್ ಆದರೆ ಡೆಬಿಟ್ ಕಾಲಮಲ್ಲಿ ಬರಬೇಕು ಇಲ್ಲಿ ಉಷಾ ಮತ್ತು ನಿಶಾ. ದಿಶಾಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗಿದೆ, ಸೊ ಕ್ರೆಡಿಟ್ ಸೈಡಲ್ಲಿ ಬರ್ತದೆ. ಹೌ ಡು ವಿ ರೈಟ್ ದ ಎಂಟ್ರಿ? ಸಿ ದ ಎಂಟ್ರಿ ಈಸ್ by Usha's capital account by Nisha's capital account 1,800. ಈ 1,800 ದಿಶಾಂದು ಕಾಲಮ್ ಅಲ್ಲಿ ಬರಬೇಕು. ಸೊ ನಾವು ಮಾಡಿದ್ದೇನೆಂದ್ರೆ ಉಷಾ ಮತ್ತು ನಿಶಾಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಡೆಬಿಟ್ ಮಾಡಿದ್ದೇವೆ, ದಿಶಾಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಿದ್ದೇವೆ. ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಬಂದಿದೆ. ನಾವು ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಐಟಮ್ ದಟ್ ಈಸ್ Disha's share of profit up to the date of death was to be calculated on the basis of last year's profit. Okay, last year's profit. So last year's profit andre we have here 2012. Okay, 2011 it is 2011. 12,000 rupees is the profit. ಅದನ್ನೇ ಆಧಾರವಾಗಿಟ್ಟುಕೊಂಡು ನಾವು ದಿಶಾಂದು ಈ ವರ್ಷದ ಪ್ರಾಫಿಟ್ ಎಷ್ಟು ಅಂತ ಎಸ್ಟಿಮೇಟ್ ಮಾಡಬೇಕು. ಇಲ್ಲಿ ನೋಡಿ, 2012 ಶಿ ವಾಸ್ ದೇರ್ ಫಾರ್ 3 months. 2012 ಅವಳು 3 months ಇದ್ಲು. ಸೊ ಆ 3 ತಿಂಗಳ ಪ್ರಾಫಿಟ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂದ್ರೆ ಅವಳು ಎಲ್ಲಿ ತನಕ ಬಿಸ್ನೆಸ್ ಅಲ್ಲಿ ಇರ್ತಾಳೆ ಅಲ್ಲಿಯ ತನಕ ಪ್ರಾಫಿಟ್ ಅವಳಿಗೂ ಅದರಲ್ಲಿ ಪ್ರಾಫಿಟ್ ಅಲ್ಲಿ ಶೇರ್ ಸಿಗಬೇಕು. ಸೊ 3 months ಪ್ರಾಫಿಟ್. ಓಕೆ, ಬಟ್ ಹಿಯರ್ ಟು ಕ್ಯಾಲ್ಕುಲೇಟ್ ದ ಆಕ್ಚುಯಲ್ ಪ್ರಾಫಿಟ್ ನೀವು ಮಾಡಬೇಕಾದ್ರೆ ಆ ವರ್ಷದ್ದು ಯು ನೀಡ್ ಟು ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಲ್ಲ ಮಾಡಬೇಕಾಗ್ತದೆ. ಬಟ್ ದ ಫರ್ಮ್ ಡಸ್ ನಾಟ್ ಡೂ ದ್ಯಾಟ್. ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಬ್ಯಾಲೆನ್ಸ್ ಮಾಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ವಾಟ್ ದೇ ವಿಲ್ ಡೂ ಇಸ್ ದಿಸ್ ಪ್ರಾಫಿಟ್, ಓಕೆ, 3 months ಪ್ರಾಫಿಟ್ ವಿಲ್ ಬಿ ಎಸ್ಟಿಮೇಟೆಡ್. ಅದನ್ನು ನಾವು ಎಸ್ಟಿಮೇಷನ್ ಮಾಡ್ತೇವೆ, ಆಕ್ಚುಯಲ್ ಪ್ರಾಫಿಟ್ ತಗೊಳ್ಳೋದಿಲ್ಲ. ಆ್ಯಂಡ್ ಹೌ ಡು ವಿ ಡೂ ದ ಎಸ್ಟಿಮೇಷನ್? ಇಟ್ ಈಸ್
ಬೇಸ್ಡ್ ಆನ್ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಇನ್ ದ ಪ್ರಾಬ್ಲಮಲ್ಲಿ ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದೇ ರೀತಿ ಮಾಡಬೇಕು. ಸೊ ಇಲ್ಲಿ ಈ ಹಿಂದಿನ ಪ್ರಾಫಿಟ್, ಓಕೆ, ಹಿಂದಿನ ವರ್ಷದ ಪ್ರಾಫಿಟನ್ನು ಆಧಾರವಾಗಿ ತೆಗೆದುಕೊಳ್ಬೇಕು. ಸೊ ಹಿಂದಿನ ವರ್ಷದ ಪ್ರಾಫಿಟ್ ಅಂದರೆ 12,000. ಬಟ್ ಯು ನೋ ದ್ಯಾಟ್ ದಿಸ್ 12,000 ಈಸ್ ದ ಪ್ರಾಫಿಟ್ ಫಾರ್ 1 year. ಓಕೆ, ಸೊ ನೌ ವಿ ಹ್ಯಾವ್ ಟು ಟೇಕ್ ಓನ್ಲಿ 3 months ಪ್ರಾಫಿಟ್, ಯಾಕೆಂದರೆ ಅವಳಿದ್ದದ್ದು 3 ತಿಂಗಳು ಮಾತ್ರ. ಸೊ ವಿ ಹ್ಯಾವ್ ಇಟ್ ಹಿಯರ್. ಕ್ಯಾಲ್ಕುಲೇಷನ್ ಆಫ್ ದಿಶಾಸ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್. ಲಾಸ್ಟ್ ಇಯರ್ಸ್ ಪ್ರಾಫಿಟ್ ನೋಡಿ 12,000 ಉಂಟು. ಓಕೆ, ಬಟ್ ದೆನ್ 3 months ಪ್ರಾಫಿಟ್ ಇನ್ ದ್ಯಾಟ್ ವಿಲ್ ಬಿ 3,000. ಸೊ ವಾಟ್ ಈಸ್ ದಿಶಾಸ್ ಶೇರ್? ಓಕೆ, ಇಟ್ ಈಸ್ 1/3 ಆಫ್ 3,000. ಓಕೆ, 3 months ಪ್ರಾಫಿಟ್ 3,000 ಇಡೀ ಫರ್ಮ್ ಇದು, ಅವಳ ಶೇರ್ 1,000 ಆಗ್ತದೆ. ನಾವು ಈಗ ನೀವು ಒಂದು ವಿಷಯ ಅರ್ಥ ಮಾಡಬೇಕು, ಇದು ಆಕ್ಚುಯಲ್ ಪ್ರಾಫಿಟ್ ಅಲ್ಲ, ಈ ವರ್ಷ ನಿಜವಾಗಿ ಅರ್ನ್ ಮಾಡಿದ ಪ್ರಾಫಿಟ್ ಅಲ್ಲ. ವಿ ಜಸ್ಟ್ ಹ್ಯಾಡ್ ಎಸ್ಟಿಮೇಟೆಡ್ ಇಟ್. ಈ ಹಿಂದಿನ ವರ್ಷದ ಪ್ರಾಫಿಟನ್ನು ಆಧಾರವಾಗಿ ತೆಗೆದುಕೊಂಡು ವಿ ಹ್ಯಾಡ್ ಎಸ್ಟಿಮೇಟೆಡ್. ಸೊ ಬಿಕಾಸ್ ಇಟ್ ಈಸ್ ಜಸ್ಟ್ ಅನ್ ಎಸ್ಟಿಮೇಷನ್, ಯು ನೀಡ್ ಟು ಟೇಕ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಆಕ್ಚುಯಲ್ ಪ್ರಾಫಿಟ್ ಕಂಡು ಹಿಡಿದ್ರೆ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟೇ ತಗೊಳ್ಬೋದು. ಬಟ್ ಬಿಕಾಸ್ ಇಟ್ ಈಸ್ ಅನ್ ಎಸ್ಟಿಮೇಷನ್ ಹಿಯರ್, ಯು ನೀಡ್ ಟು ಟೇಕ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಎಂಟ್ರಿ ವಿಲ್ ಬಿ, ಓಕೆ, ಇಟ್ ಈಸ್ ಟು ಬಿ ಕ್ರೆಡಿಟೆಡ್. ಪ್ರಾಫಿಟ್ ಆದ ಕಾರಣ ನಿಮ್ಮ ಕ್ಯಾಪಿಟಲ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೇವೆ. ದ ಎಂಟ್ರಿ ವಿಲ್ ಬಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಸೊ ವಿ ಆರ್ ಗಿವಿಂಗ್ ದಿಶಾ ಹರ್ ಶೇರ್ ಆಫ್ ಪ್ರಾಫಿಟ್ ಫಾರ್ 3 months. 3 months because she was there in the business for 3 months in 2012. ನೆಕ್ಸ್ಟ್, ಅವಳಿಗೆ ಕೊಡಬೇಕಾದಂತಹ ಎಲ್ಲ ಐಟಮನ್ನು ನಾವಲ್ಲಿ ತೆಗೆದುಕೊಂಡಾಗಿದೆ ಇನ್ ದ ಕ್ಯಾಪಿಟಲ್ ಅಕೌಂಟ್. ನೌ ಯು ನೀಡ್ ಟು ಬ್ಯಾಲೆನ್ಸ್ ದಿಶಾಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಸೊ ದ ಟೋಟಲ್ ವಿಲ್ ಬಿ ಇನ್ ಹರ್ ಅಕೌಂಟ್. ಸಿ, ಕ್ರೆಡಿಟ್ ಸೈಡ್ ಇಸ್ ಮೋರ್, ಸೊ ದ ಟೋಟಲ್ ಆನ್ ದ ಕ್ರೆಡಿಟ್ ಸೈಡ್ ಇಸ್ ಇಟ್ ಈಸ್ 35,734. ಡೆಬಿಟ್ ಸೈಡ್ ಕಡಿಮೆ ಉಂಟು, ಸೊ ಅದನ್ನೇ ನಾನು ಟೋಟಲ್ ಅಂತ ಡೆಬಿಟ್ ಸೈಡಲ್ಲೂ ಹಾಕ್ತೇನೆ. ದ ಐಟಮ್ ಇಸ್ 35,734. Now, what is the balance? How do we do that? 35,734 minus 4,500 ಮಾಡ್ತೇವೆ. ಸೊ ಆವಾಗ ದಿಶಾಂದು ಕ್ಯಾಪಿಟಲ್ ಅಕೌಂಟಲ್ಲಿ ಇರುವಂತಹ ಬ್ಯಾಲೆನ್ಸ್ ಏನಂತ ನಮಗೆ ಗೊತ್ತಾಗ್ತದೆ, ಉಳಿದಿರುವಂತಹ ಬ್ಯಾಲೆನ್ಸ್. ಓಕೆ, ವಿಚ್ ಹ್ಯಾಸ್ ಟು ಬಿ ಪೇಯ್ಡ್ ಆ್ಯಕ್ಚುಲಿ. ಸೊ ಇಟ್ ಈಸ್ 31,234. So what does it mean? 31,234 is the amount to be paid to Disha. ಅವಳಿಗೆ ಫರ್ಮ್ ಎಷ್ಟು ಹಣ ಕೊಡ್ಲಿಕ್ಕೆ ಉಂಟು ಅದು 31,234. ಓಕೆ, ಅಂಡ್ ಶಿ ಇಸ್ ದ ಡಿಸೀಸ್ಡ್ ಪಾರ್ಟ್ನರ್. ಅವಳಿಗೆ ತೆಗೆದುಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಅವಳ ಎಕ್ಸಿಕ್ಯೂಟರ್ಗೆ, ದಿಶಾಸ್ ಎಕ್ಸಿಕ್ಯೂಟರ್ಸ್ ಅಕೌಂಟಿಗೆ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಆ ನಂತರ ರಿಮೈನಿಂಗ್ ಪಾರ್ಟ್ನರ್ ಹೂ ವಿಲ್ ಕಂಟಿನ್ಯೂ ದ ಬಿಸ್ನೆಸ್, ಅವರ ಅಕೌಂಟನ್ನು ಬ್ಯಾಲೆನ್ಸ್ ಮಾಡ್ತೇವೆ. ಸೊ ಇನ್ ದೇರ್ ಅಕೌಂಟ್ the final balance in their account will be the total is 40,133 and 35,133. And then on the debit side we take the same total, ಯಾಕೆಂದರೆ ಇಲ್ಲಿ debit side item ಕಡಿಮೆ ಉಂಟು amount. So what is the balance? I have here the balance ಇನ್ ಉಷಾಸ್ ಮತ್ತು ನಿಶಾಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಇರುವಂತಹ ಬ್ಯಾಲೆನ್ಸ್ ಅಂದರೆ 40,133 ಮೈನಸ್ 7,500 ಮೈನಸ್ 4,500 ಮೈನಸ್ 1,800. ಡೆಬಿಟ್ ಸೈಡ್ ಐಟಮ್ ಎಲ್ಲ ಮೈನಸ್ ಮಾಡುವಾಗ ಐ ಗೆಟ್ 26,333. ಅದೇ ರೀತಿ ನಿಶಂದು ಬ್ಯಾಲೆನ್ಸ್ ಮಾಡುವಾಗ, ಅಕೌಂಟನ್ನು ಬ್ಯಾಲೆನ್ಸ್ ಮಾಡುವಾಗ ಐ ಗೆಟ್ 28,333. ಸೊ ದಿಶಾಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಬರಬಾರ್ದು, ಅದನ್ನು ಕ್ಲೋಸ್ ಮಾಡ್ತೇವೆ. ಉಳಿದ ಇಬ್ಬರ ಅಕೌಂಟನ್ನು ಬ್ಯಾಲೆನ್ಸ್ ಮಾಡಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ನೀವು ಬರಬೇಕಾಗ್ತದೆ. Now investment is taken over at rupees 7,500. Now when it is taken over, this investment account will have to be closed. ಈ ಇನ್ವೆಸ್ಟ್ಮೆಂಟ್ ಇನ್ನು ಮುಂದೆ ಈ ಬಿಸ್ನೆಸ್ಸಲ್ಲಿ ಇರೋದಿಲ್ಲ. ಸೊ ಆ ಅಕೌಂಟನ್ನು ನಾವು ಕ್ಲೋಸ್ ಮಾಡಬೇಕು. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟ ಹಾಗೆ ಅದರ ಬುಕ್ ವ್ಯಾಲ್ಯೂ 8,000. ಸೊ ಟೇಕಿಂಗ್ ದ್ಯಾಟ್ ಯು ಹ್ಯಾವ್ ಟು ಕ್ಲೋಸ್ ದ ಇನ್ವೆಸ್ಟ್ಮೆಂಟ್ ಅಕೌಂಟ್. ಸೊ ಹೌ ಡು ವಿ ಡೂ ದ್ಯಾಟ್? ಸಿ, ಯು ಕ್ಯಾನ್ ಕ್ಲೋಸ್ ದ ಅಸೆಟ್ ಅಕೌಂಟ್ ಬೈ ಕ್ರೆಡಿಟಿಂಗ್ that concerned asset account. ಸೊ ಇಲ್ಲಿ ನಾನು 2 ಇನ್ವೆಸ್ಟ್ಮೆಂಟ್ ಅಕೌಂಟ್ ಎಂಟ್ರಿಯಲ್ಲಿ ಇದನ್ನು ಕ್ರೆಡಿಟ್ ಮಾಡಿದ್ದೇನೆ. 2 ಇನ್ವೆಸ್ಟ್ಮೆಂಟ್ ಅಕೌಂಟ್ 8,000. ನಾವು ಹೂ ಟೇಕ್ಸ್ ಇಟ್ ಓವರ್? ಇಟ್ ಇಸ್ ಟೇಕನ್ ಓವರ್ ಬೈ ಉಷಾ.
ಓಕೆ ಸೊ ವಿ ಹ್ಯಾವ್ ಟು ಡೆಬಿಟ್ ಹರ್ ಕ್ಯಾಪಿಟಲ್ ಅಕೌಂಟ್. ಅವಳ ಕ್ಯಾಪಿಟಲ್ ಅಕೌಂಟಿಂದ ಅವಳು ಅಷ್ಟು ಹಣವನ್ನು ನಾವು ತೆಗಿತಾ ಇದ್ದೇವೆ. ಶಿ ಟೇಕ್ಸ್ ಇಟ್ ಓವರ್ ಆಟ್ 7,500. ಸೊ 7,500 ಅನ್ನು ಅವಳ ಅಕೌಂಟಿಂದ, ಕ್ಯಾಪಿಟಲ್ ಅಕೌಂಟಿಂದ ನಾವು ತೆಗಿಬೇಕು. ಓಕೆ, ಯು ನೀಡ್ ಟು ಟೇಕ್ ಇಟ್. ಸೊ ಯು ನೀಡ್ ಟು ಡೆಬಿಟ್ ಹರ್ ಕ್ಯಾಪಿಟಲ್ ಅಕೌಂಟ್ ವಿತ್ rupees 7,500. So the entry is Usha's capital account is debited with 7,500. Now we find that in this entry, see the entry 7,500 ಅನ್ನು ಡೆಬಿಟ್ ಮಾಡಿದ್ದೇವೆ, ಆದರೆ ಕ್ರೆಡಿಟ್ ಎಂಟ್ರಿ ನೋಡಿ 8,000. So there is a difference of 500. So that difference is nothing but ಒಂದು 8,000 ವ್ಯಾಲ್ಯೂ, ಬುಕ್ ವ್ಯಾಲ್ಯೂ ಇರುವಂತಹ ಎಸೆಟ್ ಅನ್ನು 7,500 ಅಲ್ಲಿ ಟೇಕ್ ಓವರ್ ಮಾಡ್ತಾ ಇದ್ದಾರೆ. 7,500 ಅಲ್ಲಿ ಅದನ್ನು ವ್ಯಾಲ್ಯೂಯೇಷನ್ ಮಾಡಿದ್ದೇವೆ. ಅಂದರೆ ಆ 500 ಕಡಿಮೆ ವ್ಯಾಲ್ಯೂಯೇಷನ್ ಮಾಡಿದರೆ, ಎಸೆಟ್ ಅನ್ನು ಕಡಿಮೆ ವ್ಯಾಲ್ಯೂಯೇಷನ್ ಮಾಡಿದರೆ ಅದು ಲಾಸ್. ಓಕೆ, ಸೊ ದಿಸ್ ಈಸ್ ಟೇಕನ್ ಆಸ್ ಲಾಸ್. ಬಟ್ ಬಿಕಾಸ್ ವಿ ಹ್ಯಾವ್ ಇನ್ವೆಸ್ಟ್ಮೆಂಟ್ ಪ್ರೊವಿಷನ್ ಅಕೌಂಟ್, ಅದಕ್ಕಂತವೇ ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಪ್ರೊವಿಷನ್ ಅಕೌಂಟ್ ಇರೋದ್ರಿಂದ ಆ ಇನ್ವೆಸ್ಟ್ಮೆಂಟ್ ಪ್ರೊವಿಷನ್ ಅಕೌಂಟಿಗೆ ಅದನ್ನು ಚಾರ್ಜ್ ಮಾಡಬೇಕು. ಸೊ ಡೆಬಿಟ್ ದ ಡಿಫ್ರೆನ್ಸ್ ಅಮೌಂಟ್, ಈ 500 ಅನ್ನು ನಾವು ಇನ್ವೆಸ್ಟ್ಮೆಂಟ್ ಪ್ರೊವಿಷನ್ ಅಕೌಂಟಿಗೆ ಡೆಬಿಟ್ ಮಾಡಬೇಕು. ಸೊ ದ ಎಂಟ್ರಿ ಈಸ್, it is investment provision account debit 500 and total amount credited is, the book value of the investment account is credited with rupees 8,000. So the complete entry is Usha's capital account to be debited with 7,500. Investment provision account, okay, this is the loss is charged to this account. ಆ ಲಾಸ್ ಅನ್ನು ಈ ಅಕೌಂಟ್ಗೆ ಚಾರ್ಜ್ ಮಾಡ್ತೇವೆ. ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಚಾರ್ಜ್ ಮಾಡೋ ಅಗತ್ಯ ಇಲ್ಲ. ಓಕೆ, ಈ ಇನ್ವೆಸ್ಟ್ಮೆಂಟ್ ಪ್ರೊವಿಷನ್ ಅಕೌಂಟ್ ಇರೋದ್ರಿಂದ ಈ ರೀತಿ ಇನ್ವೆಸ್ಟ್ಮೆಂಟ್ ಪ್ರೊವಿಷನ್ ಅಕೌಂಟಿಗೆ ಚಾರ್ಜ್ ಮಾಡ್ತೇವೆ. ದಟ್ ಈಸ್ 500. ಸೊ ದ ಟೋಟಲ್ ಬುಕ್ ವ್ಯಾಲ್ಯೂ, ಓಕೆ, ದಟ್ ಈಸ್ 8,000 ವಿಲ್ ಬಿ ಕ್ರೆಡಿಟೆಡ್ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್. ಈ ರೀತಿ ಮಾಡೋದ್ರಿಂದ ಇನ್ವೆಸ್ಟ್ಮೆಂಟ್ ಅಕೌಂಟ್ ಕ್ಲೋಸ್ ಆಗ್ತದೆ. ಸೊ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಅಕೌಂಟ್ ಮಾಡಿ ನಾವು ನೋಡಿಕೊಳ್ಬೋದು. ಸೊ ನೆಕ್ಸ್ಟ್ ವಿ ವಿಲ್ ಪ್ರಿಪೇರ್ ದ ಇನ್ವೆಸ್ಟ್ಮೆಂಟ್ ಅಕೌಂಟ್. Now, how do we do the posting to the concerned investment account? Okay, first I will show you the investment account. In the investment account, investment is an asset, right? So there is a debit balance. Opening balance is a debit balance, which is 8,000 is a debit balance. Okay, now it is taken over. So investment account is credited by Usha's capital account by investment provision account. So when we do the posting, it will appear on the credit side. Ee reeti bartade nodi. Credit side we have by investment provision account by Usha's capital account. Total is 8,000. So the total of this account is 8,000. Now we do not have any balance. ಈ ಎಸೆಟ್ ಇನ್ನು ಮುಂದೆ ಇರೋದಿಲ್ಲ. ಸೊ ಅಲ್ಲಿ ಯಾವುದೇ ಬ್ಯಾಲೆನ್ಸ್ ಬರುವುದಿಲ್ಲ. ಓಕೆ, ವಿ ಡು ನಾಟ್ ಹ್ಯಾವ್ ಎನಿ ಬ್ಯಾಲೆನ್ಸ್ ಇನ್ ದಿಸ್ ಅಕೌಂಟ್. ನೆಕ್ಸ್ಟ್ ಇಸ್ ವಿ ಹ್ಯಾವ್ ಇನ್ವೆಸ್ಟ್ಮೆಂಟ್ ಪ್ರೊವಿಷನ್ ಅಕೌಂಟ್. Provision account. Now in this account it is there on the liability side. Liability side ಅಲ್ಲಿ ಕೊಟ್ಟಿರ್ತಾರೆ. ಸೊ ಆ ಕಾರಣದಿಂದ ಇಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇರ್ತದೆ. ಸೊ on the credit side we have the opening balance, which is 2,100. Now you know that this loss is charged to investment So investment provision account, we have credit balance 2,100. Okay, now next loss on investment of 500 is to be charged to this account. So the entry is investment provision account debtor to investment account, which will appear on the debit side. Now posting ಮಾಡುವಾಗ debit side ಗೆ ಬರ್ತದೆ to investment account 500 rupees. Okay, now the balance in this account, ನಾನು ಆಗ ಹೇಳಿದ ಹಾಗೆ 2,100 minus 500, you will get 1,600, which is to be distributed to all the partners. So the entry will be here. To all the partners means all the partners capital account. Yes, Usha will get 533, Nisha will get 533, and Disha also will get 534. Now after doing this,
the balance in this account is transferred to capital account. So ಈ account ಅಲ್ಲಿ ಏನು ಉಳಿದಿರೋದಿಲ್ಲ. So the total is 2,100. Total is 2,100. Investment provision account is closed. Investment account is also closed. Okay. Next we have Disha's executor's account. That is, amount is transferred from her capital account to executor account. ಅವಳ capital account ಇದು ಫೈನಲ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನು ನಾವು ಈ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೇವೆ. ಸೊ ಈ ರೀತಿ ಬರ್ತದೆ. ಸೊ ಟಿಲ್ ದ ಅಮೌಂಟ್ ಇಸ್ ಪೇಡ್ ಇಟ್ ವಿಲ್ ಬಿ ಶೋನ್ ಆಸ್ ಅ ಬ್ಯಾಲೆನ್ಸ್ ಇನ್ ಎಕ್ಸಿಕ್ಯೂಟರ್ ಅಕೌಂಟ್. ಅವಳಿಗೆ ಹಣ ಕೊಡುವ ತನಕ ಆ ಬ್ಯಾಲೆನ್ಸ್ ಈ ಅಕೌಂಟ್ ಅಲ್ಲಿ ಇರ್ತದೆ. ಆ ಅಮೌಂಟ್ ಕೊಡುವಾಗ ಈ ದಿಶಾಸ್ ಎಕ್ಸಿಕ್ಯೂಟರ್ ಅಕೌಂಟ್ಸ್ ಕ್ಲೋಸ್ ಮಾಡಬಹುದು. ಸೊ ವಿ ಡು ನಾಟ್ ಹ್ಯಾವ್ ಎನಿ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್, ಹಣ ಕೊಡ್ತಾರಾ ಇಲ್ವೋ ಅನ್ನೋದನ್ನು ಕೊಡಲಿಲ್ಲ. ಸೊ ವಿ ವಿಲ್ ಕೀಪ್ ಇಟ್ ಆಸ್ ಅ ಬ್ಯಾಲೆನ್ಸ್ ಇನ್ ದಿಸ್ ಅಕೌಂಟ್. ಸೊ ದಿಸ್ ಇಸ್ ಹೌ ವಿ ಪ್ರಿಪೇರ್ ದ all the accounts. First we need to prepare the revaluation account, then capital account, and we have to make certain adjustments on the death of the partner. Thank you.